ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಗಿರಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸೋನು ಸೂಡ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೋನು ಅವರು ನಾವು ಅವರ ಹಿಂದಿ ಮೂವೀಸಲ್ಲೆಲ್ಲ ನೋಡಿದ್ದೀವಿ. ಅವರ ನಟನೆ ಎಷ್ಟು ಚೆನ್ನಾಗಿದೆ ಮತ್ತು ಅವರ ವ್ಯಕ್ತಿತ್ವ ಕೂಡ ಅಷ್ಟೇ. ಬರೀ ನಟನೆ ಬಿಟ್ಟು ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾದರೆ ತುಂಬ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ಬೋದು. ಪರ್ಸ್ನಾಲಿಟಿ ವೈಸ್ ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಅದನ್ನ ನಾವು ಕೋವಿಡ್ ಟೈಮಲ್ಲಿ ತುಂಬಾ ನೋಡಿದ್ದೀವಿ. ಸೊ ಕೋವಿಡ್ ಟೈಮಲ್ಲಿ ಅವರು ಬರೀ ಜನಕ್ಕೆ ಹೆಲ್ಪ್ ಮಾಡೋದಲ್ಲ, ನಮ್ಮ ಇಡೀ ದೇಶಕ್ಕೋಸ್ಕರ ಸಾಕಷ್ಟು ಅವರು ಚಾರಿಟಿ ಕೊಟ್ಟಿದ್ದಾರೆ. ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಂಬೈಯಲ್ಲಿ ಕೂಡ ಅಷ್ಟೇ ಸಾಕಷ್ಟು ಜನಕ್ಕೆ ಅವರು ಊಟ ಕೊಟ್ಟಿದ್ದಾರೆ. ಆ ಕೋವಿಡ್ ಟೈಮ್ಸಲ್ಲಂತೂ ಎಷ್ಟು ಕಷ್ಟ ಇತ್ತು ಎಲ್ಲರಿಗೂ ಅಂತ ನಾವು ನೋಡಿದ್ವಿ. ಸೊ ಆ ಟೈಮಲ್ಲಿ ಎಷ್ಟೋ ಜನ ಹೆಲ್ಪ್ ಮಾಡಿದ್ದಾರೆ. ಅದರೊಳಗೆ ತುಂಬ ದೊಡ್ಡ ಭಾಗ ಇವ್ರದ್ದು ಕೂಡ ಇದೆ ಅಂತ ಹೇಳ್ಬೋದು. ಸೊ ಅವಾಗಿಂದನೂ ಅಷ್ಟೇ ಜನಕ್ಕೆ ಇನ್ನೂ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆದರು. ಯಾಕಂದರೆ ಯಾರ ಹತ್ರ ಆದರೂ ದುಡ್ಡಿದೆ ಅಥವಾ ಏನೋ ಒಂದಿದೆ ಅಂತಂದಾಗ ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಿದಾಗ ಖಂಡಿತವಾಗ್ಲೂ ಅವರು ಹತ್ತಿರ ಆಗ್ತಾರೆ. ಅವರ ಒಂದು ವ್ಯಕ್ತಿತ್ವನ ಅದು ತೋರಿಸ್ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಸೋನು ಸೂಡ್ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಗಿಫ್ಟ್ ಬಂದಿದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಆ್ಯಕ್ಚುಲಿ ಇಲ್ಲಿ ಒಂದು ಚಿಕ್ಕ ಕಥೆ ಹೇಳ್ತೀನಿ. ಅವ್ರು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದನ್ನ ಶೇರ್ ಮಾಡಿದರು. ಏನಾಗಿತ್ತು ಅಂತ ಅಂದರೆ ಅವರು ಯಾವುದೋ ಒಂದು ಹೋಟೆಲಲ್ಲಿ ಹೋಗ್ಬಿಟ್ಟು ಊಟ ಮಾಡಿದ್ದಾರೆ. ಸೊ ಅವರೊಬ್ಬರೇ ಹೋಗಿದ್ದಾರೆ ಅಥವಾ ಅವರ ಫ್ಯಾಮಿಲಿ ಜೊತೆ ಹೋಗಿದ್ದಾರೆ ಗೊತ್ತಿಲ್ಲ. ಬಟ್ ಅವರಂತೂ ಇದ್ದರು. ಸೊ ಅವರೆಲ್ಲ ಊಟ ಎಲ್ಲ ಮುಗಿಸಿ ಅವರ ಫ್ಯಾನ್ ಒಬ್ರು ಇರ್ಬೋದು, ಇಲ್ಲಾಂದರೆ ಅವ್ರನ್ನ ಫಾಲೋ ಮಾಡೋರು ಯಾರೋ ಒಬ್ಬರು ಅವ್ರಿಗೆ ಗೊತ್ತಿರೋರ ಬಗ್ಗೆ, ಅಂದರೆ ಸೋನು ಸೂಡ್ ಬಗ್ಗೆ ತಿಳ್ಕೊಂಡಿರೋರು ನಮ್ಮ ಇಂಡಿಯನ್ಸೇ ಯಾರೋ ಒಬ್ಬರು. ಸೊ ಅವರು ಇವ್ರನ್ನ ಗುರುತಿಸಿ ಅವ್ರು ಏನೇನೆಲ್ಲ ಮಾಡಿದರು ಅದನ್ನೆಲ್ಲ ನೆನ್ಪಿಟ್ಕೊಂಡು ಅವರಿಗೆ ಗೊತ್ತಿಲ್ಲದಿರೋ ಹಾಗೆ ಅವ್ರು ಏನೆಲ್ಲ ಊಟ ಮಾಡಿದರು ಅಲ್ವಾ ಸೋನು ಸೂಡ್ ಅವರು. ಸೊ ಅವ್ರ ಊಟದ ಎಲ್ಲ ಬಿಲ್ಲು ಅವರೇ ಪೇ ಮಾಡಿದ್ದಾರೆ. ಅಂದರೆ ಅವ್ರ ಫ್ಯಾನ್ ಅಂತ ಕೂಡ ಹೇಳ್ಬೋದು. ಅವರೇ ಎಲ್ಲನೂ ಪೇ ಮಾಡಿ ಒಂದು ಲೆಟರ್ ಕೂಡ ಬರೆದಿಟ್ಟಿದ್ದಾರೆ. ಅಲ್ಲಿ ಚಿಕ್ಕದಾಗಿ ಒಂದು ಲೆಟರ್ ಬರೆದಿದ್ರು. ಏನು ಅಂತಂದರೆ, ನಿಮ್ಮ ಕೊಡುಗೆ ನಮ್ಮ ಭಾರತಕ್ಕಾಗಲಿ ಅಥವಾ ಎಷ್ಟೋ ಜನಕ್ಕೆ ಕೊರೋನಾ ಟೈಮಲ್ಲಿ ತುಂಬಾ ದೊಡ್ಡದಾಗಿತ್ತು. ಸೊ ಅದಕ್ಕೋಸ್ಕರ ಇದೊಂದು ಚಿಕ್ಕ ಏನಂದರೆ ಕಾಂಟ್ರಿಬ್ಯೂಟ್ ಥರ ಅಥವಾ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸೋ ಥರ ನಾವು ಮಾಡಿರೋದು ಚಿಕ್ಕದಾಗಿ. ಸೊ ಇದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಅವರು ಪೇ ಮಾಡಿ ಅವ್ರಿಗೆ ಗೊತ್ತಿಲ್ಲದಂಗೆ ಅದನ್ನ ಚೀಟಿನ ಬರೆದು ಎತ್ತಿಟ್ಟು ಹೋಗಿದ್ದಾರೆ. ಸೊ ತುಂಬಾ ಒಂದು ಕ್ಯೂಟ್ ಗೆಸ್ಚರ್ ಅಂತ ಹೇಳ್ಬೋದು. ಬಟ್ ಅವರು ಅಲ್ಲಿ ಉಪಯೋಗಿಸಿರೋಂಥ ಮೆಚ್ಯೂರಿಟಿ ನೋಡಿ. ಯಾಕಂದರೆ ಎಷ್ಟೋ ಜನ ಆ ಥರ ಯಾರನ್ನ ನೋಡ್ತಾರೆ ಸೆಲೆಬ್ರಿಟೀಸ್ನ ಫಸ್ಟ್ ಬಂದು ಸೆಲ್ಫಿ ತೊಗೊಳ್ಳೋದು, ಅವ್ರ ಜೊತೆ ಮಾತಾಡ್ಸೋದು ಅಥವಾ ಆಟೋಗ್ರಾಫ್ ತೊಗೊಳ್ಳೋದು, ಇದರೊಳಗೆ ಬ್ಯುಸಿ ಆಗಿಬಿಡ್ತಾರೆ. ಬಟ್ ಆ ವ್ಯಕ್ತಿ ಅದನ್ನೇನು ಮಾಡಲಿದ್ದಂಗೆ, ಅವ್ರಿಗೆ ಮುಖ ಕೂಡ ತೋರಿಸ್ಲಿಲ್ದಂಗೆ ಬಂದು ಅವ್ರಿಗೆ ಏನು ಅನ್ನಿಸ್ತು, ಮನಸ್ಸಿಂದ ಏನು ಮಾಡಬೇಕು ಅಂತ ಅನ್ನಿಸ್ತು ಅದನ್ನು ಮಾಡಿ ಯಾರಿಗೂ ಹೇಳಿಲ್ದಂಗೆ ಹೋಗಿದ್ದಾರೆ. ಸೊ ಇದನ್ನ ಕೂಡ ಸೋನು ಅವರು ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ರು. ಅವರು ಕೂಡ ತುಂಬಾ ಖುಷಿಪಟ್ಟರು. ಸೊ ನಿಮ್ಗೆ ಏನು ಅನಿಸ್ತು ಇದ್ರ ಬಗ್ಗೆ? ನನಗೆ ಅದು ತುಂಬಾ ಖುಷಿ ಆಯ್ತು ಇದನ್ನ ಕೇಳಿ. ಯಾಕಂದರೆ ತುಂಬ ಕಮ್ಮಿ ಜನ ಈ ಥರ ಎಲ್ಲ ಮಾಡೋದು. ಸೊ ಯಾರಾದರೂ ಈ ಥರ ಮಾಡಿದಾಗ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಇದೇ ಥರದ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.